ಹಾಯ್ ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾವು ಮೈಸೂರಿಂದ ಬ್ಯಾಂಗ್ಳೂರು ಹೋಗ್ತಾ ಇದ್ದೀವಿ ಮ್ಯಾರೇಜ್ ಫಂಕ್ಷನ್ ಅಟೆಂಡ್ ಮಾಡೋಕ್ಕೋಸ್ಕರ. ಒಂಚೂರು ಮಕ್ಕಳಿಗೆ ಕಾಣ್ತು ಅಂದ್ರೆ ವಿಡಿಯೋ ಅಲ್ವೇ ಒಂದು ನೀನು ಫೋನ್ ನೋಡ್ಬೇಕು. ಸೊ ನಾವು ಯಾರ್ಯಾರು ಮ್ಯಾರೇಜ್ ಫಂಕ್ಷನ್ ಅಟೆಂಡ್ ಮಾಡೋಕ್ಕೆ ಹೋಗಿದ್ವಿ, ಟ್ರೈನ ಜರ್ನಿ ಹೇಗಿತ್ತು, ನಾವೇನೇನು ಮಾಡಿದ್ವಿ, ಮ್ಯಾರೇಜ್ ಹೇಗಿತ್ತು ಅಂತ ಈ ಲಾಗಲ್ಲಿ ಫುಲ್ ನೋಡ್ಬೋದು. ಸೊ ಕೊನೆವರೆಗೂ ಸ್ಕಿಪ್ ಮಾಡಿ ಈ ಲಾಗ್ನ ಎಂಡ್ವರೆಗೂ ನೋಡಿ. ಐತೆ ಧನು ಸಿಂಚನ ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ. ಕಲಕೆ ಅಜ್ಜಿ ಕಲಕೆ ಅಂತ ಪೋಸು ಲತತ್ತೆ. ಟ್ರೈನಿನ ಅಷ್ಟು ರಶ್ ಇರಲಿಲ್ಲ, ಎಲ್ಲರಿಗೂ ಸೀಟ್ ಸಿಕ್ಕಿತ್ತು. ಸೊ ಆರಾಮಾಗಿ ನಾವು ಹೋದ್ವಿ. ಸೊ ಹೋಗ್ಬೇಕಾದ್ರೆ ಅದಿದ್ದು ಸ್ನ್ಯಾಕ್ಸ್ ತೊಗೊಂಡು ತಿನ್ಕೊಂಡು ಹೋದ್ವಿ. ಪಾಪು ಕೂಡ ಮಲ್ಕೊಂಡ್ಬಿಟ್ಟಿತ್ತು. ಮೂರು ಅಣ್ಣ ತಂಗಿ ಅವ್ರಿಗೆ ಕೂತ್ಕೊಂಡು ಡೀಪಾಗಿ ಡಿಸ್ಕಷನ್ ಮಾಡ್ತಾಯಿದ್ರು. ವಿಂಡೋ ಸೀಟ್ಗೆ ಅವರಿಬ್ರು ಕಚ್ಚಾಡ್ತಿದ್ರು, ನಾನು ಕೂತ್ಕೋತೀನಿ ಅಂತ. ನಾವು ಬೆಂಗಳೂರಿಗೆ ಮ್ಯಾರೇಜ್ಗೆ ಅಂತ ಹೋಗ್ತಾ ಇರೋದು. ಸೊ ಫ್ಯಾಮಿಲಿ ಫುಲ್ ಹೋಗ್ತಿದ್ವಿ ನೋಡಿ. ಹಂಗೆ ಧನೂರೇ ಚಶುಮಾ ಚಶು ಫೈನಲಿ ಮೆಜೆಸ್ಟಿಕ್ ರೀಚ್ ಆದ್ವಿ. ಬಸ್ಸಲ್ಲೂ ಕೂಡ ಹೋಗ್ಬೋದು ಆ ಲೊಕೇಶನ್ಗೆ. ಅದೇ ಬಸ್ಸಲ್ಲಿ ಸ್ವಲ್ಪ ಲೇಟಾಗಿ ಹೋಗುತ್ತೆ, ದೂರ ಆಗುತ್ತೆ. ಮೆಟ್ರೋ ಆದರೆ ಬೇಗ ಹೋಗ್ಬೋದು ಅಂತ ಮೆಟ್ರೋಗೆ ಹೋಗೋಣ ಅಂತ ಮೆಟ್ರೋ ಸ್ಟೇಷನ್ಗೆ ಹೋಗ್ತಾ ಇದ್ವಿ. ಶಶು ಕೂಡ ಎಲ್ಲ ಕಡೆ ನೋಡ್ತಾ ಇದ್ದ. ಅವನಿಗೆ ಮೆಟ್ರೋ ಆಗಿರ್ಬೋದು, ಬ್ಯಾಂಗ್ಳೂರ್ ಆಗಿರ್ಬೋದು ಎಲ್ಲ ಹೊಸದು. ಅವನಿಗೆ ಫಸ್ಟ್ ಟೈಮ್ ಬರ್ತಾ ಇರೋದು ಅವನು. ಟ್ರೈನಲ್ಲಿ ಕೂಡ ಅವ್ನು ಸ್ವಲ್ಪ ಕ್ರ್ಯಾಂಕಿಯಾಗಿ ಅಳ್ತಾನೆ, ಹಠ ಮಾಡ್ತಾನೆ ಅಂತ ಅಂದ್ಕೊಂಡಿದ್ವಿ. ಆದರೆ ಪಾಪ ಅವನು ಏನೂ ಮಾಡಿಲ್ಲ. ಮೆಟ್ರೋ ಟಿಕೆಟ್ ತೊಗೊಂಡು ಹೋಗ್ತಾ ಇದ್ವಿ ಮೆಟ್ರೋ ಕ್ಯಾಚ್ ಮಾಡೋಕ್ಕಂತ. ಮೆಟ್ರೋ ಇನ್ನೂ ಬಂದಿರಲಿಲ್ಲ. ನಾವು ಹೋಗೋ ಮೆಟ್ರೋ ಬಂದು ಪ್ಲ್ಯಾಟ್ಫಾರ್ಮ್ 2ಗೆ ಬರ್ತಿತ್ತು. ಸೊ ಅಲ್ಲಿಗೆ ಹೋಗ್ತಾ ಇದ್ವಿ. ಇವರೆಲ್ಲ ಲಗೇಜ್ ಎಲ್ಲ ಜಾಸ್ತಿ ಇತ್ತು. ಸೊ ಎಲ್ಲ ಎತ್ಕೊಂಡು ನಿಧಾನವಾಗಿ ಬರ್ತಾಯಿದ್ರು. ಚೌಟ್ರಿಗೆ ಬಂದು ರೀಚ್ ಆದ್ವಿ. ನಾವು ಕರೆಕ್ಟ್ ಟೈಮ್ಗೆ ಬಂದು ರೀಚ್ ಆಗಿದ್ವಿ. ರಿಸೆಪ್ಷನ್ ಇನ್ನೂ ಸ್ಟಾರ್ಟ್ ಆಗಿರಲಿಲ್ಲ. ನಾವು ಕೂಡ ರೆಡಿ ಆಗ್ತಾ ಇದ್ವಿ. ಮ್ಯಾರೇಜ್ ಫಂಕ್ಷನ್ ಸ್ಟಾರ್ಟ್ ಆಗಿಲ್ಲ. ಸೊ ಇನ್ನೂ ವೇಟ್ ಮಾಡ್ತಾ ಇದ್ದೀವಿ. ಎಲ್ಲ ರಿಸೆಪ್ಷನ್ ಇನ್ನೂ ಸ್ಟಾರ್ಟ್ ಆಗಿಲ್ಲ. ನಮ್ಮ ಫ್ಯಾಮಿಲಿಯವ್ರು ಏನು ರೆಡಿ ಆಗ್ತಿದ್ದಾರೆ. ಸೊ ನೋಡಿದ್ದೀವಿ ಮತ್ತೆ ರೆಡಿ ಆಗ್ತಿದ್ದಾರೆ. ಹಾಯ್ ಹಾಯ್ ಬಿಡು, ಎಷ್ಟು ಹಾಯ್ ಬಿಡು, ದನ ಹಾಯ್ ಬಿಡು. ನಿಜ ಆಯ್ ಮಾಡಿ ಸೌಮ್ಯತೆ ಹಂಗೆ ಆಯ್ ಮಾಡಿ. ಅವ ಹಂಗೆ ಒಂದು ಆಯ್ ಮಾಡು. ರಿಸೆಪ್ಷನ್ ಸ್ವಲ್ಪ ಲೇಟಾಗಿ ಸ್ಟಾರ್ಟ್ ಮಾಡಿದ್ರು. ಸೊ ನಾವು ರಿಸೆಪ್ಷನ್ ಸ್ಟಾರ್ಟ್ ಆಗೋಷ್ಟು ನಾವು ರೆಡಿಯಾಗಿ ಬಂದಿದ್ವಿ. ಸೊ ನೋಡ್ಬೋದು ಯಾವ ಥರ ಡೆಕೋರೇಷನ್ ಮಾಡಿದಾರಲ್ಲ ಅಂತ. ಹುಡುಗ ಕಡೆಯಿಂದ ನಾವು ಈ ಮ್ಯಾರೇಜ್ ಅಟೆಂಡ್ ಮಾಡೋಕ್ಕೆ ಹೋಗಿದ್ದು.
ಬೇರೆಯವ್ರನ್ನೂ ಕೂಡ ತೋರಿಸ್ಬೋದಾಗಿತ್ತು ಈ ಲಾಗಲ್ಲಿ. ಸೊ ಎಲ್ಲರೂ ಕೂಡ ಬ್ಯುಸಿ ಆಗಿದ್ರು, ಮದುವೆ ಅಲ್ವಾ, ಎಲ್ಲರೂ ಕೂಡ ಓಡಾಡ್ತಿದ್ರು, ಫುಲ್ ಬ್ಯುಸಿ ಆಗಿದ್ರು, ಯಾರೂ ಕೂಡ ಸಿಗಲಿಲ್ಲ. ಇದು ಬಳೆ ಶಾಸ್ತ್ರ ಮಾಡಿಸ್ತಾಯಿದ್ರು. ಸೊ ಇದು ಮಾಡೋಷ್ಟರಲ್ಲಿ ತುಂಬ ಲೇಟ್ ಆಗಿತ್ತು, ಲೇಟ್ ನೈಟಲ್ಲಿ ಮಾಡಿಸ್ತಾಯಿದ್ರು. ಒಂದು 12:30 ಮೇಲೇನೂ ಆಗಿತ್ತು ಟೈಮು. ನಾವು ಅಷ್ಟರಲ್ಲಿ ಡ್ರೆಸ್ ಎಲ್ಲ ಚೇಂಜ್ ಮಾಡಿಬಿಟ್ಟಿದ್ವಿ, ತುಂಬ ಲೇಟ್ ಬೇರೆ ಆಗಿತ್ತಲ್ಲ. ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡು ನಾವು ಸಿಂಪಲ್ ಡ್ರೆಸ್ಸಲ್ಲೇ ಕೂತ್ಕೊಂಡು ಯಾವ ಥರ ಮಾಡ್ತಾರೆ ಅಂತ ನೋಡ್ತಾ ಕೂತಿದ್ವಿ. ಇವತ್ತು ಇಷ್ಟೇ ಮಾಡಿದ್ದು, ನೆಕ್ಸ್ಟ್ ಡೇ ಲಾಗು ಇಲ್ಲೇ ಕಂಟಿನ್ಯೂ ಮಾಡಿದ್ದೀನಿ. The next day. ಮ್ಯಾರೇಜ್ಗೆ ಯಾವ ಥರ ರೆಡಿ ಅಂದರೆ ನಾನು ಸ್ಯಾರಿ ರೆಡಿ ಪರ್ಪಲ್ ಬೆಟರ್ದು ಸೊ ಈ ಥರ ರೆಡಿ ಸೊ ಇವತ್ತು ಯಾವ ಥರ ಡೇ ಹೋಗುತ್ತೆ, ನಾವು ಮ್ಯಾರೇಜ್ ಏನೇನು ಮಾಡ್ತೀವಿ, ಎಷ್ಟು ಎಂಜಾಯ್ ಮಾಡ್ತೀವಿ ಎಲ್ಲ ಈ ಲಾಗಲ್ಲಿ ನೋಡ್ಬೋದು. ಸೊ ಕೊನೆವರೆಗೂ ಸ್ಕಿಪ್ ಮಾಡದೆ ಈ ಲಾಗ್ನ ನೋಡಿ. ಸೊ ನಮಗೆ ಕೂಡ ಸಪೋರ್ಟ್ ಮಾಡಿ, ನೀವು ಸಬ್ಸ್ಕ್ರೈಬ್ ಯಾರು ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸ್ಕಿಪ್ ಹೇಗಿದೆ ಅಂತ ನೋಡ್ಬೋದು ನೀವು. ಸ್ಯಾರಿ ವೇರ್ ಮಾಡಿದ್ದೀನಿ, ನೀವು ಲಂಗಾದಾನಿ ವೇರ್ ಮಾಡಿದ್ದೀನಿ. ನಾನು ನನ್ನ ತಂಗಿ ಮಿರರ್ ಮುಂದೆ ನಿಂತ್ಕೊಂಡು ನಮ್ಮ ಔಟ್ಫಿಟ್ ಹೇಗಿದೆ ಅಂತ ನೋಡ್ಕೊತಾ ಇದ್ವಿ. ಹಾಗೆ ಪಕ್ಕದಲ್ಲಿ ನಮ್ಮ ಅತ್ತೆ ಮಗ ಫೋನ್ ನೋಡ್ಕೊಂಡು ಕೂತಿದ್ದ. ಸೊ ಕೆಳಗಡೆ ಹೋಗಬೇಕಾಗಿತ್ತು, ಸೊ ಅದಕ್ಕೆ ನಾವು ಬರಲಿ ಅಂತ ವೆಯ್ಟ್ ಮಾಡ್ಕೊಂಡಿದ್ದ ಅವನು. ಮುಹೂರ್ತಕ್ಕಿಂತ ಟೈಮ್ ಆಗಿರಲಿಲ್ಲ. ಮುಹೂರ್ತಕ್ಕೂ ಮುಂಚೆ ಏನೋ ಪೂಜೆ ಎಲ್ಲ ಮಾಡಿಸ್ತಾರಲ್ಲ, ಅದು ಮಾಡಿಸ್ತಾ ಇದ್ರು. ನಮ್ಮಪ್ಪ ನಮ್ಮ ಹುಡುಗಂಗೆ ಸೋದರಿ ಅತ್ತೆ ಮಾವ ಆಗಬೇಕು. ಸೊ ಅವ್ರು ಫಸ್ಟು ದಾರೆ ಇರಬೇಕು ಅಂತ ಅವ್ರು ಅಲ್ಲಿ ಹೋಗಿದ್ರು. ನಮ್ಮನೆಯವ್ರು ಇನ್ನೂ ಸ್ವಲ್ಪ ಜನ ರೆಡಿ ಆಗ್ತಿದ್ರು. ಸೊ ಅವರೆಲ್ಲ ಒಟ್ಟಿಗೆ ಹೋಗೋಣ ಅಂತ ವೆಯ್ಟ್ ಮಾಡ್ತಾ ಇದ್ವಿ. ಒಬ್ಬೊಬ್ಬರು ರೆಡಿಯಾಗಿ ಕೆಳಗಡೆ ಹೋಗ್ತಾ ಇದ್ವಿ. ಇವ್ರು ಮಾತ್ರ ಇಲ್ಲೇ ಕುತ್ಕೊಂಡು ನೋಡ್ತಾ ಕೂತಿದ್ರು. ಇನ್ನೇನು ತಾಲಿ ಕಟ್ಟೋ ಟೈಮ್ ಬಂದಿತ್ತು. ಸೊ ಹಾಗಾಗಿ ಎಲ್ಲ ಕೆಳಗಡೆ ಹೋಗ್ತಾ ಇದ್ವಿ. ಪಾಪಗಂತೂ ನಾನು ಹಾಕಿರೋ ಸರದ ಮೇಲೆ ಕಣ್ಣಿತ್ತು. ಅದು ಕಿತ್ತಾಕೋವರೆಗೂ ಹಂಗೆ ಸಮಾಧಾನ ಆಗ್ತಿರಲಿಲ್ಲ. ಪಾಪನ ಬೇರೆ ಯಾರೇ ಎತ್ಕೊಂಡ್ರು ಅವ್ರದ್ದೆಲ್ಲರದು ಸರ ಕಿತ್ತೆ ಆಗ್ತಾಯಿದ್ದ. ಏನೋ ಒಂಥರ ಖುಷಿ ಇರ್ತಿತ್ತು ಅವನಿಗೆ. ಮದುವೆ ಮಾತ್ರ ಸೂಪರಾಗಿತ್ತು. ಅಪ್ಪ ಈಗಂತೂ ಒಳ್ಳೆ ನಿದ್ರೆ ಬರ್ತೈತೆ. ಹೋಗಿ ಮಲಿಕೊಂಡ್ರೆ ಹೆಂಗಿರುತ್ತೆ ಗೊತ್ತಾ, ಸಾಕಾಗಿದೆ. ಧನು ಹೇಳು ಅದೇನು ಮತ್ತೆ ತಿಂಡಿ ಚೆನ್ನಾಗಿತ್ತು ಅಂತ. ತಿಂಡಿ ಚೆನ್ನಾಗಿತ್ತು, ಫೋಟೋ ತೆಗಿತಾರೋಳು, ವೀಡಿಯೋ ಮಾಡ್ತಾರೋಳಂತೂ ಹಬ್ಬ ಅವಳು ಕೆಲಸ ಮಾಡೋದೇ ಆಗೋಗುತ್ತೆ ನಮಗೆ. ಸುಮ್ಮನೆ ಅವ್ಳು ಫೋನ್ ಇಟ್ಕೊಂಡು ಎಲ್ಲರದ್ದು ಲಾಗ್ ಮಾಡೋದೇ ಆಗೋಯ್ತು. ನಿಮ್ದೊಂದು ಎರಡು ಮಾತೇಳಿ ಏನೋ ಮಾತಾಡಿದ್ರೆ ಫೋಟೋ. ಆಲ್ಮೋಸ್ಟ್ ಮ್ಯಾರೇಜ್ ಎಲ್ಲ ಮುಗಿದಿತ್ತು. ಇನ್ನು ಹುಡುಗಿನ ಕಳ್ಸೋದನ್ನು ಬಾಕಿ ಇತ್ತು ಅಷ್ಟೇ. ನೈಟ್ ಕರೆಕ್ಟಾಗಿ ನಿದ್ದೆ ಇಲ್ಲದೆ ನಮಗೂ ಕೂಡ ಸುಸ್ತಾಗಿತ್ತು. ನಮ್ಮಪ್ಪ ಅಂತೂ ನಮ್ಮ ಕೈಗೆ ಸಿಕ್ಕಿರಲಿಲ್ಲ, ಅಲ್ಲಿ ಓಡಾಡ್ತಾಯಿದ್ರು. ಮದುವೆ ಮನೇಲಿ ಅಲ್ಲಿ ಓಡಾಡ್ಕೊಂಡು ನಮ್ಮ ಹತ್ರ ಬಂದಿರಲಿಲ್ಲ ಅವರು. ಸೊ ಲಾಸ್ಟಲ್ಲಿ ಬಂದರು. ಸೊ ಪಾಪನ ನೋಡ್ಬಿಟ್ಟು ಪಾಪನ ನೋಡಿ ಪಾಪನ ಎತ್ಕೊಳಕ್ಕಂತ ಬಂದರು. ಪಾಪನು ಕೂಡ ಅವ್ರು ನೋಡಿದ ತಕ್ಷಣ ಹಂಗೆ ಅವನು ಹೋಗ್ಬಿಟ್ಟ. ಸೊ ಎತ್ಕೊಂಡು ಆಟ ಆಡ್ತಾಯಿದ್ರು ಹಾಗೆ. ಆಲ್ಮೋಸ್ಟ್ ಮ್ಯಾರೇಜ್ ಎಲ್ಲ ಮುಗಿತಾ ಬರ್ತಿತ್ತು. ಸೊ ದಾರೆ ಕೂಡ ಆಗಿತ್ತು, ಅರುಂಧತಿ ನಕ್ಷತ್ರ ಮತ್ತು ಏನೇನೋ ಪೂಜೆಗಳು ಎಲ್ಲನೂ ಮಾಡೋ ಆಗಿತ್ತು. ಸೊ ಲಾಸ್ಟಲ್ಲಿ ಅವ್ರಿಗೆ ಫೋಟೋ ತೆಗಿತಾಯಿದ್ರು ಇಬ್ಬರಿಗೆ. ಸೊ ಫೋಟೋ ಎಲ್ಲ ತೆಗೆಸ್ಕೊಂಡು ನಾವು ಕೂಡ ಊಟಕ್ಕೆ ಹೋಗ್ಬೇಕಂತ ವೆಯ್ಟ್ ಮಾಡ್ತಾಯಿದ್ವಿ.
ಇವ್ರ ಮ್ಯಾರೇಜ್ ಅಂತೂ ಬೇಗನೆ ಮುಗ್ದೋಯ್ತು. ನೈಟು ಸ್ವಲ್ಪ ರಿಸೆಪ್ಷನ್ ಸ್ವಲ್ಪ ಲೇಟ್ ಆಯಿತು, ಬಟ್ ಬೆಳಗ್ಗೆ ಮ್ಯಾರೇಜ್ ಅಂತೂ ಬೇಗ ಬೇಗ ಆಗೋಯ್ತು. ಇದೆಲ್ಲ ಇವರೇನೋ ಪೂಜೆ ಫೋಟೋ ಎಲ್ಲ ಮಾಡ್ತಿದ್ರಲ್ಲ, ಇದೆಲ್ಲ ನೋಡ್ಕೊಂಡು ನಾವು ಊಟಕ್ಕೆ ಹೋಗೋಣ ಅಂತ ನಾವು ವೆಯ್ಟ್ ಮಾಡ್ತಿದ್ವಿ. ಅದು ಗ್ರೀನ್ ಕಲರ್ ಸ್ಯಾರಿ ಹಾಕೊಂಡು ನಿಂತಿದ್ದಾರಲ್ಲ, ಸೊ ಅವ್ರನ್ನ ಮತ್ತೆ ನಮ್ಮ ಅಪ್ಪನ ತಂಗಿ ಅವ್ರ ಮಗಂದೇ ಮದುವೆ ಆಗ್ತಾರದಿಲ್ಲಿ. ಕೊನೆಗೆಲ್ಲ ಒಟ್ಟಿಗೆ ಊಟ ಮಾಡೋಣ ಅಂತ ಹೋದ್ವಿ. ಈ ಮದುವೆ ಮನೇಲಿ ರೆಡಿಯಾಗಿ ಓಡಾಡೋದು, ಫೋಟೋ ತೊಗೊಳೋದು ಇದೆಲ್ಲ ಒಂದು ಫೇವ್ರೆಟ್ ಪಾರ್ಟ್. ಆದರೆ ಈ ಹೋಗಿ ಮದುವೆ ಮನೆ ಊಟ ಮಾಡೋದೇ ಒಂದು ಫೇವ್ರೆಟ್ ಪಾರ್ಟ್ ನನಗೆ. ಏನಕ್ಕೆ ಅಂದರೆ ತುಂಬ ವೆರೈಟೀಸ್ ಇರುತ್ತಲ್ಲ, ತುಂಬ ಐಟಮ್ಸು, ತುಂಬ ವೆರೈಟೀಸ್ ಎಲ್ಲ ಇರುತ್ತಲ್ಲ, ಸೊ ಅದಕ್ಕೋಸ್ಕರ ಇಷ್ಟಪಡ್ತೀನಿ ಮದುವೆ ಮನೆ ಊಟ ಅಂದರೆ. ಊಟ ಎಲ್ಲ ಮುಗಿಸ್ಕೊಂಡು ಹುಡುಗ ಹುಡುಗಿ ಹೊರಟಾದ್ಮೇಲೆ ನಾವು ಕೂಡ ಮೈಸೂರು ಕಡೆ ಹೊರಡ್ತೀವಿ. ಸೊ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನನ್ನ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ಲಾಟ್ಸ್ ಆಫ್ ಲವ್.